ಓಂ ನಮೋ ನಾರಾಯಣಾಯ. ಭಾರತದಲ್ಲಿ ಸಾವಿರಾರು ದೇವಾಲಯಗಳು ಇವೆ. ಪ್ರತಿ ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸ, ಮಹಿಮೆ ಇದೆ. ಆದರೆ ಹಿಮಾಲಯದ ಹೃದಯದಲ್ಲಿ ಸಾವಿರಾರು ವರ್ಷಗಳಿಂದ ಪೂಜೆಯಾಗುತ್ತಿರುವ ಒಂದು ಅದ್ಭುತ ದೇವಾಲಯ ಇದೆ. ಇದು ಸಾಮಾನ್ಯ ದೇವಾಲಯ ಅಲ್ಲ. ಇಲ್ಲಿ ದೇವರು ಸ್ವತಃ ತಪಸ್ಸು ಮಾಡಿದನೆಂಬ ನಂಬಿಕೆ ಇದೆ. ಹಾಗೆ ಲಕ್ಷ್ಮೀ ದೇವಿ ತಾನೇ ಮರವಾಗಿ ರೂಪಾಂತರಗೊಂಡು ದೇವರನ್ನು ಕಾಪಾಡಿದ ಸ್ಥಳ ಇದು. ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯ ಇದೆ. ಈ ದೇವಾಲಯವನ್ನು ವರ್ಷದಲ್ಲಿ 6 ತಿಂಗಳು ಸಂಪೂರ್ಣವಾಗಿ ಮುಚ್ಚುತ್ತಾರೆ. ಹಿಮಪಾತದಿಂದ ಸುತ್ತುವರಿದ ಈ ಸ್ಥಳಕ್ಕೆ ಯಾರೂ ಹೋಗಲು ಸಾಧ್ಯವಿಲ್ಲ. ಆದರೂ ಆ ಸಮಯದಲ್ಲಿ ಪೂಜೆ ನಿಲ್ಲೋದಿಲ್ಲ ಅಂತೆ. ಬಾಗಿಲು ಮುಚ್ಚಿದ ದೇವಸ್ಥಾನದಲ್ಲಿ ಯಾರು ಮಾಡ್ತಾರೆ ಪೂಜೆ? ಹೇಗೆ ಬೆಳಗುತ್ತದೆ ದೀಪಗಳು? ಇದು ನಂಬಲಾಗದ ಸಂಗತಿ. ಆದರೂ ಶತಮಾನಗಳಿಂದ ನಡೆಯುತ್ತಿರುವ ಒಂದು ರಹಸ್ಯ. ಅದು ಯಾವ ದೇವಾಲಯ ಗೊತ್ತಾ? ಅದೇ ಉತ್ತರಾಖಂಡದ ಹಿಮಾಲಯದಲ್ಲಿ ಇರುವ ಬದರಿನಾರಾಯಣ ದೇವಸ್ಥಾನ. ಇವತ್ತು ನಾವು ನೋಡೋದು ಈ ದೇವಾಲಯದ ಪೌರಾಣಿಕ ಇತಿಹಾಸ, ಅದರ ಹಿಂದಿರುವ ರಹಸ್ಯಗಳು ಮತ್ತು ಭಕ್ತರ ಮನಸ್ಸನ್ನು ಬೆಚ್ಚಿ ಬೀಳಿಸುವ ಮಹಿಮೆ. ಈಗ ಮೊದಲಿಗೆ ಬದರಿನಾಥ ದೇವಸ್ಥಾನ ಎಲ್ಲಿದೆ ಅಂತ ನೋಡೋಣ. ಬದರಿನಾರಾಯಣ ದೇವಸ್ಥಾನವು ಉತ್ತರ ಭಾರತದ ಉತ್ತರಾಖಂಡ ರಾಜ್ಯದಲ್ಲಿದೆ. ಹಿಮಾಲಯ ಪರ್ವತಗಳ ನಡುವೆ ಅಲಕ್ನಂದಾ ನದಿಯ ತೀರದಲ್ಲಿ ಈ ದೇವಾಲಯ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 10,000 ಅಡಿ ಎತ್ತರದಲ್ಲಿರುವ ಈ ದೇವಾಲಯ ಭಾರತದ ಅತ್ಯಂತ ಪವಿತ್ರವಾದ 4 ಧಾಮ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಪೂಜಿಸಲ್ಪಡುವ ದೇವರು ಭಗವಾನ್ ವಿಷ್ಣುವಿನ ಅವತಾರವಾದ ಬದರಿನಾರಾಯಣ. ವಿಶೇಷವಾಗಿ ಇಲ್ಲಿ ದೇವರು ನಿಂತಿರುವ ರೂಪದಲ್ಲಿ ಅಲ್ಲ, ಪದ್ಮಾಸನದಲ್ಲಿ ಕುಳಿತಿರುವ ಧ್ಯಾನ ಸ್ಥಿತಿಯಲ್ಲಿ ಕಾಣಿಸುತ್ತಾರೆ. ಇದು ತುಂಬಾ ಅಪರೂಪದ ರೂಪ. ಬದರಿನಾಥಕ್ಕೆ ಹೇಗೆ ತಲುಪೋದು ಅಂತ ನೋಡೋಣ. ಬದರಿನಾಥಕ್ಕೆ ಹೋಗೋದು ಕೇವಲ ಒಂದು ಪ್ರಯಾಣ ಅಲ್ಲ, ಅದು ಒಂದು ದೈವಿಕ ಅನುಭವ. ಮೊದಲು ನೀವು ಹರಿದ್ವಾರ್ ಅಥವಾ ಋಷಿಕೇಶ್ ತಲುಪಬೇಕು. ಇವು ಬದರಿನಾಥಕ್ಕೆ ಹೋಗೋ ಪ್ರಮುಖ ಸ್ಟಾರ್ಟಿಂಗ್ ಪಾಯಿಂಟ್. ಟ್ರೈನ್ ಮೂಲಕ ಹೋಗ್ತಿದ್ದರೆ ಹರಿದ್ವಾರವೇ ಹತ್ತಿರದ ದೊಡ್ಡ ರೈಲು ನಿಲ್ದಾಣ. ಫ್ಲೈಟ್ ಮೂಲಕ ಹೋಗ್ತಿದ್ದರೆ ಡೆಹ್ರಾಡೂನ್ ಏರ್ಪೋರ್ಟ್. ಅಲ್ಲಿಂದ ನಿಮ್ಮ ನಿಜವಾದ ಯಾತ್ರೆ ಶುರುವಾಗೋದು. ಹರಿದ್ವಾರದಿಂದ ಬದರಿನಾಥ್ವರೆಗೆ ಸುಮಾರು 300 ಕಿಲೋಮೀಟರ್. ಆದರೆ 10 ರಿಂದ 12 ಗಂಟೆ ಸಮಯ ಬೇಕಾಗುತ್ತದೆ. ಪ್ರಯಾಣ ಪರ್ವತ ದಾರಿಗಳು, ತಿರುವು ಮುರುವು ರಸ್ತೆಗಳು, ಆದರೆ ಪ್ರತಿಯೊಂದು ದೃಶ್ಯವೂ ಸ್ವರ್ಗದಂತಿರುತ್ತದೆ. ಬಸ್, ಟ್ಯಾಕ್ಸಿ ಮೂಲಕ ಹೋಗಬಹುದು. ಡೆಹ್ರಾಡೂನ್ನಿಂದ ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಬದ್ರಿನಾಥ್ ಹತ್ತಿರ ಇಳಿಯಬಹುದು. ಹರಿದ್ವಾರದಿಂದ ಶುರುವಾಗುವ ಈ ಯಾತ್ರೆ ಬದ್ರಿನಾಥದಲ್ಲಿ ಮುಗಿದಾಗ ಮನಸ್ಸಿಗೆ ಸಿಗೋ ಶಾಂತಿ ಮಾತಿನಲ್ಲಿ ಹೇಳಲಾಗದ ಅನುಭವ. ಪ್ರತಿ ಹೆಜ್ಜೆಯೂ ದೇವರತ್ತ ಕರೆದೊಯ್ಯುವ ಯಾತ್ರೆ. ಪೌರಾಣಿಕ ಇತಿಹಾಸ. ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ಭಗವಾನ್ ವಿಷ್ಣು ಇಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರು ಗಾಢ ಧ್ಯಾನದಲ್ಲಿ ಇದ್ದಾಗ ಭಾರೀ ಚಳಿ ಮತ್ತು ಹಿಮಪಾತ ಆರಂಭವಾಯಿತು. ಅದನ್ನು ನೋಡಿದ ಲಕ್ಷ್ಮೀದೇವಿ ತಾನೇ ಬದ್ರಿ ಮರದ ರೂಪವನ್ನು ತೆಗೆದುಕೊಂಡು ವಿಷ್ಣುವಿಗೆ ನೆರಳಾಗಿ ನಿಂತಳು. ಅದಕ್ಕಾಗಿ ಈ ಸ್ಥಳಕ್ಕೆ ಬದ್ರಿನಾಥ್ ಎಂಬ ಹೆಸರು ಬಂದಿದೆ. ಒಂದು ಕಾಲದಲ್ಲಿ ಬದ್ರಿನಾಥ್ ದೇವಾಲಯ ಸಂಪೂರ್ಣವಾಗಿ ಹಿಮದಲ್ಲಿ ಮುಚ್ಚಿಕೊಂಡಿತು. ಜನರ ಕಣ್ಣುಗಳಿಂದ ಮರೆಯಾಗಿತ್ತು. ಆಮೇಲೆ ಸುಮಾರು 8ನೇ ಶತಮಾನದಲ್ಲಿ ಮಹಾನ್ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಈ ಸ್ಥಳವನ್ನು ಪುನಃ ಪತ್ತೆ ಹಚ್ಚಿದರು. ಅವರು ಅಲಕ್ನಂದಾ ನದಿಯಲ್ಲಿ ಸಿಕ್ಕಿದ ಈ ಮಹಾವಿಷ್ಣುವಿನ ವಿಗ್ರಹವನ್ನು ಹೊರತೆಗೆದು ಇಲ್ಲಿ ಪ್ರತಿಷ್ಠಾಪಿಸಿದರು. ಅವರು ಈ ದೇವಾಲಯವನ್ನು ಪುನಃ ಸ್ಥಾಪಿಸಿ ಭಕ್ತಿ ಪರಂಪರೆಯನ್ನು ಮತ್ತೆ ಪ್ರಾರಂಭಿಸಿದರು. ನಂತರ 17ನೇ ಶತಮಾನದಲ್ಲಿ ಗದ್ವಾಲ್ ರಾಜರು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿಸಿದರು. ಇನ್ನೊಂದು ವಿಶೇಷ ಏನೆಂದರೆ ಈ ದೇವಾಲಯದಲ್ಲಿ ಇರುವ ವಿಷ್ಣುವಿನ ವಿಗ್ರಹ ಸಾಲಿಗ್ರಾಮ್ ಶಿಲೆಯಿಂದ ಮಾಡಲಾಗಿದೆ.
ಹೀಗಾಗಿ ಬದ್ರಿನಾರಾಯಣ ದೇವಸ್ಥಾನ ಇತಿಹಾಸ ನೋಡಿದರೆ ಇದು ಕೇವಲ ಒಂದು ದೇವಾಲಯ ಅಲ್ಲ, ಇದು ಪುರಾಣ, ಆದಿಶಂಕರಾಚಾರ್ಯರ ಪುನರ್ಸ್ಥಾಪನೆ ಮತ್ತು ಸಾವಿರಾರು ವರ್ಷಗಳ ಭಕ್ತಿಯ ಸಂಕೇತ. ಹಿಮಾಲಯದ ಮಧ್ಯೆ ನಿಂತಿರುವ ಈ ದೇವಾಲಯ ಇಂದಿಗೂ ಕೋಟ್ಯಾಂತರ ಭಕ್ತರ ವಿಶ್ವಾಸದ ಕೇಂದ್ರವಾಗಿದೆ. ಬದ್ರಿನಾಥ್ ದೇವಸ್ಥಾನದಲ್ಲಿ 6 ತಿಂಗಳು ಮಾತ್ರ ಬಾಗಿಲು ತೆರೆಯುವ ರಹಸ್ಯ. ಇಲ್ಲಿ ಒಂದು ದೊಡ್ಡ ವಿಶೇಷ ಇದೆ. ಈ ದೇವಾಲಯ ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ಬಾಗಿಲು ತೆರೆಯಲ್ಪಡುತ್ತದೆ. ಕಾರಣ ಹಿಮಪಾತ. ಇಲ್ಲಿ ಚಳಿಗಾಲ ಬಂದರೆ ತಾಪಮಾನ 10 ಡಿಗ್ರಿಗಿಂತಲೂ ಕೆಳಗೆ ಇಳಿಯುತ್ತದೆ. ಪೂರ್ಣ ಪ್ರದೇಶವೇ ಹಿಮದಿಂದ ಮುಚ್ಚಿಕೊಳ್ಳುತ್ತದೆ. ಅದರ ಕಾರಣಕ್ಕೆ ಪ್ರತಿ ವರ್ಷ ದೀಪಾವಳಿಯ ನಂತರ ಈ ದೇವಾಲಯವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಬಾಗಿಲುಗಳನ್ನು ಮುಚ್ಚಿ ದೇವರ ಪೂಜೆಯನ್ನು ನಿಲ್ಲಿಸುತ್ತಾರೆ ಅಂತ ನೀವು ಯೋಚಿಸ್ತೀರಾ? ಇಲ್ಲ, ಇಲ್ಲಿ ಇದೆ ನಿಜವಾದ ರಹಸ್ಯ. ದೇವಾಲಯ ಮುಚ್ಚು ಮುಂಚೆ ಒಂದು ವಿಶೇಷ ವಿಧಿ ನಡೆಯುತ್ತದೆ. ಅಲ್ಲಿ ಒಂದು ದೀಪವನ್ನು ಹಚ್ಚುತ್ತಾರೆ. ಅದನ್ನು ಅಖಂಡ ಜ್ಯೋತಿ ಅಂತ ಕರೆಯುತ್ತಾರೆ. ಈ ದೀಪ 6 ತಿಂಗಳು ಯಾರೂ ಇಲ್ಲದಿದ್ದರೂ ಸ್ವತಃ ಬೆಳಗುತ್ತದೆ ಅಂತ ನಂಬಿಕೆ. ದೇವಾಲಯ ಮುಚ್ಚಿದ ನಂತರ ಬದ್ರಿನಾರಾಯಣ ಸ್ವಾಮಿಯ ಪೂಜೆ ಹಿಮಾಲಯದಲ್ಲೇ ಅಲ್ಲಿ ಜೋಶಿಮಠದಲ್ಲಿ ನಡೆಯುತ್ತದೆ. ಅಲ್ಲಿ ದೇವರನ್ನು ಉತ್ಸವ ಮೂರ್ತಿ ರೂಪದಲ್ಲಿ ಪೂಜಿಸುತ್ತಾರೆ. ಆದರೆ ಸ್ಥಳೀಯರ ನಂಬಿಕೆ ಏನು ಗೊತ್ತಾ? ಚಳಿಗಾಲದಲ್ಲಿ ದೇವಾಲಯ ಮುಚ್ಚಿದ ನಂತರವೂ ದೇವತೆಗಳು ಸ್ವತಃ ಬಂದು ಬದ್ರಿನಾರಾಯಣಿಗೆ ಪೂಜೆ ಮಾಡುತ್ತಾರೆ ಅಂತ ಹೇಳುತ್ತಾರೆ. 6 ತಿಂಗಳ ನಂತರ ವಸಂತ ಕಾಲದಲ್ಲಿ ಮತ್ತೆ ದೇವಾಲಯ ಬಾಗಿಲು ತೆರೆಯುವಾಗ ಆ ಅಖಂಡ ಜ್ಯೋತಿ ಇನ್ನೂ ಬೆಳಗುತ್ತಿರುತ್ತದೆ ಅಂತ ಭಕ್ತರು ನಂಬುತ್ತಾರೆ. ಅದು ದೇವರ ಸಾನ್ನಿಧ್ಯಕ್ಕೆ ಸಾಕ್ಷಿ ಅಂತ ಭಾವಿಸುತ್ತಾರೆ. ಹಿಮ, ಚಳಿ, ಪ್ರಕೃತಿ ಎಲ್ಲವೂ ದೇವಾಲಯವನ್ನು ಮುಚ್ಚಬಹುದು, ಆದರೆ ಭಕ್ತಿ ಮತ್ತು ನಂಬಿಕೆಯನ್ನು ಯಾವತ್ತೂ ಮುಚ್ಚಲು ಆಗಲ್ಲ. ಅದೇ ಬದ್ರಿನಾರಾಯಣನ ಮಹಿಮೆ. ತಪ್ತಕುಂಡ ರಹಸ್ಯ. ಹಿಮಾಲಯದ ಗಟ್ಟಿಯಾದ ಚಳಿಯಲ್ಲಿ ಎಲ್ಲೆಡೆ ಹಿಮವೇ ಹಿಮ. ಆದರೆ ಈ ಹಿಮದ ಮಧ್ಯೆ ಒಂದು ಅದ್ಭುತ ಕಾಣಿಸುತ್ತದೆ. ಬಿಸಿ ನೀರು ಉಕ್ಕುತ್ತಿರೋ ಒಂದು ಕುಂಡ. ಅದೇ ತಪ್ತಕುಂಡ. ಬದ್ರಿನಾಥ್ ಟೆಂಪಲ್ ಹತ್ತಿರದಲ್ಲೇ ಇರುವ ಈ ತಪ್ತಕುಂಡ. ಈ ಕುಂಡದ ನೀರು ಸಹಜವಾಗಿ ಬಿಸಿ ಆಗಿರುತ್ತದೆ. ಸುಮಾರು 45 ಡಿಗ್ರಿದಿಂದ 50 ಡಿಗ್ರಿ ತನಕ ಉಷ್ಣಾಂಶ ಇರುತ್ತದೆ. ಹೊರಗೆ ಹಿಮಪಾತ, ಆದರೆ ಒಳಗೆ ಬಿಸಿ ನೀರು. ಈ ತಪ್ತಕುಂಡ ಸ್ವತಃ ದೇವರ ಕೃಪೆಯಿಂದ ಬಂದ ಪವಿತ್ರ ತೀರ್ಥ ಅಂತ ನಂಬುತ್ತಾರೆ. ಬದ್ರಿನಾರಾಯಣನ ದರ್ಶನಕ್ಕಿಂತ ಮುಂಚೆ ಈ ನೀರಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತದೆ ಅಂತ ನಂಬಿಕೆ ಇದೆ. ಇನ್ನೊಂದು ವಿಶೇಷ ಏನು ಗೊತ್ತಾ? ಈ ನೀರಲ್ಲಿ ಗಂಧಕ ಅಂಶ ಇರುತ್ತದೆ. ಇದರಿಂದ ಚರ್ಮದ ರೋಗಗಳು ಕೂಡ ಕಡಿಮೆಯಾಗುತ್ತದೆ ಅಂತ ಹೇಳುತ್ತಾರೆ. ಹೀಗಾಗಿ ತಪ್ತಕುಂಡ ಕೇವಲ ಒಂದು ಬಿಸಿ ನೀರಿನ ಸ್ಥಳ ಅಲ್ಲ, ಇದು ಪ್ರಕೃತಿ ಮತ್ತು ದೈವಿಕ ಶಕ್ತಿಯ ಸಂಗಮ. ಹಿಮದ ಮಧ್ಯೆ ಉಕ್ಕುತ್ತಿರುವ ಭಕ್ತಿ, ಅದೇ ತಪ್ತಕುಂಡದ ಮಹಿಮೆ. ಹಿಮಾಲಯದ ಮಧ್ಯೆ ಇರುವ ಬದ್ರಿನಾಥ್ ಟೆಂಪಲಲ್ಲಿ ದರ್ಶನ ಮಾಡಿದರೆ ಪಾಪಗಳು ತೊಲಗುತ್ತವೆ ಅಂತ ನಂಬಿಕೆ. ಮನಸ್ಸಿಗೆ ಶಾಂತಿ ಮತ್ತು ಮೋಕ್ಷದ ದಾರಿ. ಇದೇ ಬದ್ರಿನಾರಾಯಣನ ಮಹಿಮೆ. ನೀವು ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದರ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ. ಓಂ ನಮೋ ನಾರಾಯಣಾಯ.